ನೀವು ಏನೇ ಬದಲಾವಣೆಯನ್ನ ಮಾಡ್ಕೊಳ್ಳಿ, ನೀವೇನೇ ಮಾತುಕತೆ ಮಾಡ್ಕೊಳ್ಳಿ, ನೀವೇನೇ ಚರ್ಚೆ ಮಾಡಿ, ನೀವೇನೇ ಮೀಟಿಂಗ್ ಮಾಡಿ, ಏನೇ ಇದ್ರೂ ಕೂಡ ಬೆಂಗಳೂರಲ್ಲೇ ಆಗಬೇಕು, ರಾಜ್ಯದಲ್ಲೇ ಆಗಬೇಕು. ರಾಜ್ಯದ ಗಡಿ ದಾಟಿ ಯಾರು ಕೂಡ ದೆಹಲಿ ಕಡೆ ಬರುವಂತಿಲ್ಲ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಶರ ಬರೆದ್ಬಿಟ್ಟಿದ್ದಾರೆ. ಬರಬೇಡಿ, ಇಲ್ಲೇ ಇತ್ಯರ್ಥ ಮಾಡ್ಕೊಳ್ಳಿ ಅಂತ. ಯಾವಾಗ ಈ ಸಂದೇಶ ಹೊರಬಿತ್ತು, ಸಿದ್ದರಾಮಯ್ಯ ಡೈರೆಕ್ಟ್ ಫೋನ್ ತಗೊಂಡು ಹೈಕಮಾಂಡ್ ಫೋನ್ ಮಾಡಿದ. ಬದಲಾವಣೆ ಬಡಿದಾಟ ರಾಜ್ಯದಲ್ಲಿ ಇತ್ಯರ್ಥ ಆಗಲಿ, ದೆಹಲಿವರೆಗೂ ಬರೋದು ಬೇಡ ಅಂತ ಶರ ಬರೆದಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಆದ್ರೆ ಅವರ ಹೇಳಿಕೆ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಫೋನ್ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರೊಟ್ಟಿಗೆ ಸಿದ್ದರಾಮಯ್ಯ ಅವರು ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಫೋನ್ ಮಾಡಿ ಚರ್ಚೆ ಮಾಡಿದನ್ನ ಖುದ್ದು ಸಿಎಂ ಸಿದ್ದರಾಮಯ್ಯ ಒಪ್ಪಿಕೊಂಡಿದ್ದಾರೆ. ನೋಡಿ, ಏನೇ ಇತ್ಯರ್ಥ ಆದ್ರೂ ನಿಮ್ಮ ಸಮ್ಮುಖದಲ್ಲೇ ಇತ್ಯರ್ಥ ಆಗ್ಬಿಡ್ಲಿ. ಹೈಕಮಾಂಡ್ ಮುಂದೆನೇ ಇತ್ಯರ್ಥ ಆಗ್ಬೇಕು, ದೆಹಲಿಗೆ ಬರ್ತೀವಿ ಬೇಕಾದ್ರೆ. ಬೆಂಗಳೂರಲ್ಲೇ ಇತ್ಯರ್ಥ ಮಾಡ್ಕೊಳ್ಳಿರೋದು ಸಮಂಜಸ ಅಲ್ಲ ಅಂತೇಳಿ ಯಾವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀವೇನೇ ಇದ್ರು ಕೂಡ ಇಲ್ಲೇ ಇತ್ಯರ್ಥ ಮಾಡ್ಕೊಳ್ಳಿ, ದೆಹಲಿವರೆಗೂ ಬರೋದಕ್ಕೆ ಹೋಗಬೇಡಿ ಅಂತ ಹೇಳಿ ಯಾವಾಗ ಶರ ಬರೆದ್ರೋ ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ನೀವು ಏನೇ ಬದಲಾವಣೆಯನ್ನ ಮಾಡ್ಕೊಳ್ಳಿ, ನೀವೇನೇ ಮಾತುಕತೆ ಮಾಡ್ಕೊಳ್ಳಿ, ನೀವೇನೇ ಚರ್ಚೆ ಮಾಡಿ, ನೀವೇನೇ ಮೀಟಿಂಗ್ ಮಾಡಿ, ಏನೇ ಇದ್ರೂ ಕೂಡ ಬೆಂಗಳೂರಲ್ಲೇ ಆಗಬೇಕು, ರಾಜ್ಯದಲ್ಲೇ ಆಗಬೇಕು. ರಾಜ್ಯದ ಗಡಿ ದಾಟಿ ಯಾರು ಕೂಡ ದೆಹಲಿ ಕಡೆ ಬರುವಂತಿಲ್ಲ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಶರ ಬರೆದ್ಬಿಟ್ಟಿದ್ದಾರೆ. ಬರಬೇಡಿ, ಇಲ್ಲೇ ಇತ್ಯರ್ಥ ಮಾಡ್ಕೊಳ್ಳಿ ಅಂತ. ಯಾವಾಗ ಈ ಸಂದೇಶ ಹೊರಬಿತ್ತು, ಸಿದ್ದರಾಮಯ್ಯ ಡೈರೆಕ್ಟ್ ಫೋನ್ ತಗೊಂಡು ಹೈಕಮಾಂಡ್ ಫೋನ್ ಮಾಡಿದ. ಬದಲಾವಣೆ ಬಡಿದಾಟ ರಾಜ್ಯದಲ್ಲಿ ಇತ್ಯರ್ಥ ಆಗಲಿ, ದೆಹಲಿವರೆಗೂ ಬರೋದು ಬೇಡ ಅಂತ ಶರ ಬರೆದಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಆದ್ರೆ ಅವರ ಹೇಳಿಕೆ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಫೋನ್ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರೊಟ್ಟಿಗೆ ಸಿದ್ದರಾಮಯ್ಯ ಅವರು ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಫೋನ್ ಮಾಡಿ ಚರ್ಚೆ ಮಾಡಿದನ್ನ ಖುದ್ದು ಸಿಎಂ ಸಿದ್ದರಾಮಯ್ಯ ಒಪ್ಪಿಕೊಂಡಿದ್ದಾರೆ. ನೋಡಿ, ಏನೇ ಇತ್ಯರ್ಥ ಆದ್ರೂ ನಿಮ್ಮ ಸಮ್ಮುಖದಲ್ಲೇ ಇತ್ಯರ್ಥ ಆಗ್ಬಿಡ್ಲಿ. ಹೈಕಮಾಂಡ್ ಮುಂದೆನೇ ಇತ್ಯರ್ಥ ಆಗ್ಬೇಕು, ದೆಹಲಿಗೆ ಬರ್ತೀವಿ ಬೇಕಾದ್ರೆ. ಬೆಂಗಳೂರಲ್ಲೇ ಇತ್ಯರ್ಥ ಮಾಡ್ಕೊಳ್ಳಿರೋದು ಸಮಂಜಸ ಅಲ್ಲ ಅಂತೇಳಿ ಯಾವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀವೇನೇ ಇದ್ರು ಕೂಡ ಇಲ್ಲೇ ಇತ್ಯರ್ಥ ಮಾಡ್ಕೊಳ್ಳಿ, ದೆಹಲಿವರೆಗೂ ಬರೋದಕ್ಕೆ ಹೋಗಬೇಡಿ ಅಂತ ಹೇಳಿ ಯಾವಾಗ ಶರ ಬರೆದ್ರೋ ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ನೀವು ಏನೇ ಬದಲಾವಣೆಯನ್ನ ಮಾಡ್ಕೊಳ್ಳಿ, ನೀವೇನೇ ಮಾತುಕತೆ ಮಾಡ್ಕೊಳ್ಳಿ, ನೀವೇನೇ ಚರ್ಚೆ ಮಾಡಿ, ನೀವೇನೇ ಮೀಟಿಂಗ್ ಮಾಡಿ, ಏನೇ ಇದ್ರೂ ಕೂಡ ಬೆಂಗಳೂರಲ್ಲೇ ಆಗಬೇಕು, ರಾಜ್ಯದಲ್ಲೇ ಆಗಬೇಕು. ರಾಜ್ಯದ ಗಡಿ ದಾಟಿ ಯಾರು ಕೂಡ ದೆಹಲಿ ಕಡೆ ಬರುವಂತಿಲ್ಲ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಶರ ಬರೆದ್ಬಿಟ್ಟಿದ್ದಾರೆ. ಬರಬೇಡಿ, ಇಲ್ಲೇ ಇತ್ಯರ್ಥ ಮಾಡ್ಕೊಳ್ಳಿ ಅಂತ. ಯಾವಾಗ ಈ ಸಂದೇಶ ಹೊರಬಿತ್ತು, ಸಿದ್ದರಾಮಯ್ಯ ಡೈರೆಕ್ಟ್ ಫೋನ್ ತಗೊಂಡು ಹೈಕಮಾಂಡ್ ಫೋನ್ ಮಾಡಿದ. ಬದಲಾವಣೆ ಬಡಿದಾಟ ರಾಜ್ಯದಲ್ಲಿ ಇತ್ಯರ್ಥ ಆಗಲಿ, ದೆಹಲಿವರೆಗೂ ಬರೋದು ಬೇಡ ಅಂತ ಶರ ಬರೆದಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಆದ್ರೆ ಅವರ ಹೇಳಿಕೆ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಫೋನ್ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರೊಟ್ಟಿಗೆ ಸಿದ್ದರಾಮಯ್ಯ ಅವರು ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಫೋನ್ ಮಾಡಿ ಚರ್ಚೆ ಮಾಡಿದನ್ನ ಖುದ್ದು ಸಿಎಂ ಸಿದ್ದರಾಮಯ್ಯ ಒಪ್ಪಿಕೊಂಡಿದ್ದಾರೆ. ನೋಡಿ, ಏನೇ ಇತ್ಯರ್ಥ ಆದ್ರೂ ನಿಮ್ಮ ಸಮ್ಮುಖದಲ್ಲೇ ಇತ್ಯರ್ಥ ಆಗ್ಬಿಡ್ಲಿ. ಹೈಕಮಾಂಡ್ ಮುಂದೆನೇ ಇತ್ಯರ್ಥ ಆಗ್ಬೇಕು, ದೆಹಲಿಗೆ ಬರ್ತೀವಿ ಬೇಕಾದ್ರೆ. ಬೆಂಗಳೂರಲ್ಲೇ ಇತ್ಯರ್ಥ ಮಾಡ್ಕೊಳ್ಳಿರೋದು ಸಮಂಜಸ ಅಲ್ಲ ಅಂತೇಳಿ ಯಾವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀವೇನೇ ಇದ್ರು ಕೂಡ ಇಲ್ಲೇ ಇತ್ಯರ್ಥ ಮಾಡ್ಕೊಳ್ಳಿ, ದೆಹಲಿವರೆಗೂ ಬರೋದಕ್ಕೆ ಹೋಗಬೇಡಿ ಅಂತ ಹೇಳಿ ಯಾವಾಗ ಶರ ಬರೆದ್ರೋ ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ನೀವು ಏನೇ ಬದಲಾವಣೆಯನ್ನ ಮಾಡ್ಕೊಳ್ಳಿ, ನೀವೇನೇ ಮಾತುಕತೆ ಮಾಡ್ಕೊಳ್ಳಿ, ನೀವೇನೇ ಚರ್ಚೆ ಮಾಡಿ, ನೀವೇನೇ ಮೀಟಿಂಗ್ ಮಾಡಿ, ಏನೇ ಇದ್ರೂ ಕೂಡ ಬೆಂಗಳೂರಲ್ಲೇ ಆಗಬೇಕು, ರಾಜ್ಯದಲ್ಲೇ ಆಗಬೇಕು. ರಾಜ್ಯದ ಗಡಿ ದಾಟಿ ಯಾರು ಕೂಡ ದೆಹಲಿ ಕಡೆ ಬರುವಂತಿಲ್ಲ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಶರ ಬರೆದ್ಬಿಟ್ಟಿದ್ದಾರೆ. ಬರಬೇಡಿ, ಇಲ್ಲೇ ಇತ್ಯರ್ಥ ಮಾಡ್ಕೊಳ್ಳಿ ಅಂತ. ಯಾವಾಗ ಈ ಸಂದೇಶ ಹೊರಬಿತ್ತು, ಸಿದ್ದರಾಮಯ್ಯ ಡೈರೆಕ್ಟ್ ಫೋನ್ ತಗೊಂಡು ಹೈಕಮಾಂಡ್ ಫೋನ್ ಮಾಡಿದ. ಬದಲಾವಣೆ ಬಡಿದಾಟ ರಾಜ್ಯದಲ್ಲಿ ಇತ್ಯರ್ಥ ಆಗಲಿ, ದೆಹಲಿವರೆಗೂ ಬರೋದು ಬೇಡ ಅಂತ ಶರ ಬರೆದಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಆದ್ರೆ ಅವರ ಹೇಳಿಕೆ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಫೋನ್ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರೊಟ್ಟಿಗೆ ಸಿದ್ದರಾಮಯ್ಯ ಅವರು ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಫೋನ್ ಮಾಡಿ ಚರ್ಚೆ ಮಾಡಿದನ್ನ ಖುದ್ದು ಸಿಎಂ ಸಿದ್ದರಾಮಯ್ಯ ಒಪ್ಪಿಕೊಂಡಿದ್ದಾರೆ. ನೋಡಿ, ಏನೇ ಇತ್ಯರ್ಥ ಆದ್ರೂ ನಿಮ್ಮ ಸಮ್ಮುಖದಲ್ಲೇ ಇತ್ಯರ್ಥ ಆಗ್ಬಿಡ್ಲಿ. ಹೈಕಮಾಂಡ್ ಮುಂದೆನೇ ಇತ್ಯರ್ಥ ಆಗ್ಬೇಕು, ದೆಹಲಿಗೆ ಬರ್ತೀವಿ ಬೇಕಾದ್ರೆ. ಬೆಂಗಳೂರಲ್ಲೇ ಇತ್ಯರ್ಥ ಮಾಡ್ಕೊಳ್ಳಿರೋದು ಸಮಂಜಸ ಅಲ್ಲ ಅಂತೇಳಿ ಯಾವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀವೇನೇ ಇದ್ರು ಕೂಡ ಇಲ್ಲೇ ಇತ್ಯರ್ಥ ಮಾಡ್ಕೊಳ್ಳಿ, ದೆಹಲಿವರೆಗೂ ಬರೋದಕ್ಕೆ ಹೋಗಬೇಡಿ ಅಂತ ಹೇಳಿ ಯಾವಾಗ ಶರ ಬರೆದ್ರೋ ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ನೀವು ಏನೇ ಬದಲಾವಣೆಯನ್ನ ಮಾಡ್ಕೊಳ್ಳಿ, ನೀವೇನೇ ಮಾತುಕತೆ ಮಾಡ್ಕೊಳ್ಳಿ, ನೀವೇನೇ ಚರ್ಚೆ ಮಾಡಿ, ನೀವೇನೇ ಮೀಟಿಂಗ್ ಮಾಡಿ, ಏನೇ ಇದ್ರೂ ಕೂಡ ಬೆಂಗಳೂರಲ್ಲೇ ಆಗಬೇಕು, ರಾಜ್ಯದಲ್ಲೇ ಆಗಬೇಕು. ರಾಜ್ಯದ ಗಡಿ ದಾಟಿ ಯಾರು ಕೂಡ ದೆಹಲಿ ಕಡೆ ಬರುವಂತಿಲ್ಲ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಶರ ಬರೆದ್ಬಿಟ್ಟಿದ್ದಾರೆ. ಬರಬೇಡಿ, ಇಲ್ಲೇ ಇತ್ಯರ್ಥ ಮಾಡ್ಕೊಳ್ಳಿ ಅಂತ.
ಯಾವಾಗ ಈ ಸಂದೇಶ ಹೊರಬಿತ್ತು, ಸಿದ್ದರಾಮಯ್ಯ ಡೈರೆಕ್ಟ್ ಫೋನ್ ತಗೊಂಡು ಹೈಕಮಾಂಡ್ ಫೋನ್ ಮಾಡಿದ. ಬದಲಾವಣೆ ಬಡಿದಾಟ ರಾಜ್ಯದಲ್ಲಿ ಇತ್ಯರ್ಥ ಆಗಲಿ, ದೆಹಲಿವರೆಗೂ ಬರೋದು ಬೇಡ ಅಂತ ಶರ ಬರೆದಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಆದ್ರೆ ಅವರ ಹೇಳಿಕೆ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಫೋನ್ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರೊಟ್ಟಿಗೆ ಸಿದ್ದರಾಮಯ್ಯ ಅವರು ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಫೋನ್ ಮಾಡಿ ಚರ್ಚೆ ಮಾಡಿದನ್ನ ಖುದ್ದು ಸಿಎಂ ಸಿದ್ದರಾಮಯ್ಯ ಒಪ್ಪಿಕೊಂಡಿದ್ದಾರೆ. ನೋಡಿ, ಏನೇ ಇತ್ಯರ್ಥ ಆದ್ರೂ ನಿಮ್ಮ ಸಮ್ಮುಖದಲ್ಲೇ ಇತ್ಯರ್ಥ ಆಗ್ಬಿಟ್ಟು ಹೈಕಮಾಂಡ್ ಮುಂದೆನೇ ಇತ್ಯರ್ಥ ಆಗ್ಬೇಕು, ದೆಹಲಿಗೆ ಬರ್ತೀವಿ ಬೇಕಾದ್ರೆ. ಬೆಂಗಳೂರಲ್ಲೇ ಇತ್ಯರ್ಥ ಮಾಡ್ಕೊಳ್ಳಿರೋದು ಸಮಂಜಸ ಅಲ್ಲ ಅಂತೇಳಿ ಯಾವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀವೇನೇ ಇದ್ರು ಕೂಡ ಇಲ್ಲೇ ಇತ್ಯರ್ಥ ಮಾಡ್ಕೊಳ್ಳಿ, ದೆಹಲಿವರೆಗೂ ಬರೋದಕ್ಕೆ ಹೋಗಬೇಡಿ ಅಂತ ಹೇಳಿ ಯಾವಾಗ ಶರ ಬರೆದ್ರೋ ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ನೀವು ಏನೇ ಬದಲಾವಣೆಯನ್ನ ಮಾಡ್ಕೊಳ್ಳಿ, ನೀವೇನೇ ಮಾತುಕತೆ ಮಾಡ್ಕೊಳ್ಳಿ, ನೀವೇನೇ ಚರ್ಚೆ ಮಾಡಿ, ನೀವೇನೇ ಮೀಟಿಂಗ್ ಮಾಡಿ, ಏನೇ ಇದ್ರೂ ಕೂಡ ಬೆಂಗಳೂರಲ್ಲೇ ಆಗಬೇಕು, ರಾಜ್ಯದಲ್ಲೇ ಆಗಬೇಕು. ರಾಜ್ಯದ ಗಡಿ ದಾಟಿ ಯಾರು ಕೂಡ ದೆಹಲಿ ಕಡೆ ಬರುವಂತಿಲ್ಲ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಶರ ಬರೆದ್ಬಿಟ್ಟಿದ್ದಾರೆ. ಬರಬೇಡಿ, ಇಲ್ಲೇ ಇತ್ಯರ್ಥ ಮಾಡ್ಕೊಳ್ಳಿ ಅಂತ. ಯಾವಾಗ ಈ ಸಂದೇಶ ಹೊರಬಿತ್ತು, ಸಿದ್ದರಾಮಯ್ಯ ಡೈರೆಕ್ಟ್ ಫೋನ್ ತಗೊಂಡು ಹೈಕಮಾಂಡ್ ಫೋನ್ ಮಾಡಿದ. ಬದಲಾವಣೆ ಬಡಿದಾಟ ರಾಜ್ಯದಲ್ಲಿ ಇತ್ಯರ್ಥ ಆಗಲಿ, ದೆಹಲಿವರೆಗೂ ಬರೋದು ಬೇಡ ಅಂತ ಶರ ಬರೆದಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಆದ್ರೆ ಅವರ ಹೇಳಿಕೆ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಫೋನ್ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರೊಟ್ಟಿಗೆ ಸಿದ್ದರಾಮಯ್ಯ ಅವರು ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಫೋನ್ ಮಾಡಿ ಚರ್ಚೆ ಮಾಡಿದನ್ನ ಖುದ್ದು ಸಿಎಂ ಸಿದ್ದರಾಮಯ್ಯ ಒಪ್ಪಿಕೊಂಡಿದ್ದಾರೆ. ನೋಡಿ, ಏನೇ ಇತ್ಯರ್ಥ ಆದ್ರೂ ನಿಮ್ಮ ಸಮ್ಮುಖದಲ್ಲೇ ಇತ್ಯರ್ಥ ಆಗ್ಬಿಟ್ಟು ಹೈಕಮಾಂಡ್ ಮುಂದೆನೇ ಇತ್ಯರ್ಥ ಆಗ್ಬೇಕು, ದೆಹಲಿಗೆ ಬರ್ತೀವಿ ಬೇಕಾದ್ರೆ. ಬೆಂಗಳೂರಲ್ಲೇ ಇತ್ಯರ್ಥ ಮಾಡ್ಕೊಳ್ಳಿರೋದು ಸಮಂಜಸ ಅಲ್ಲ ಅಂತೇಳಿ ಯಾವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀವೇನೇ ಇದ್ರು ಕೂಡ ಇಲ್ಲೇ ಇತ್ಯರ್ಥ ಮಾಡ್ಕೊಳ್ಳಿ, ದೆಹಲಿವರೆಗೂ ಬರೋದಕ್ಕೆ ಹೋಗಬೇಡಿ ಅಂತ ಹೇಳಿ ಯಾವಾಗ ಶರ ಬರೆದ್ರೋ ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ನೀವು ಏನೇ ಬದಲಾವಣೆಯನ್ನ ಮಾಡ್ಕೊಳ್ಳಿ, ನೀವೇನೇ ಮಾತುಕತೆ ಮಾಡ್ಕೊಳ್ಳಿ, ನೀವೇನೇ ಚರ್ಚೆ ಮಾಡಿ, ನೀವೇನೇ ಮೀಟಿಂಗ್ ಮಾಡಿ, ಏನೇ ಇದ್ರೂ ಕೂಡ ಬೆಂಗಳೂರಲ್ಲೇ ಆಗಬೇಕು, ರಾಜ್ಯದಲ್ಲೇ ಆಗಬೇಕು. ರಾಜ್ಯದ ಗಡಿ ದಾಟಿ ಯಾರು ಕೂಡ ದೆಹಲಿ ಕಡೆ ಬರುವಂತಿಲ್ಲ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಶರ ಬರೆದ್ಬಿಟ್ಟಿದ್ದಾರೆ. ಬರಬೇಡಿ, ಇಲ್ಲೇ ಇತ್ಯರ್ಥ ಮಾಡ್ಕೊಳ್ಳಿ ಅಂತ. ಯಾವಾಗ ಈ ಸಂದೇಶ ಹೊರಬಿತ್ತು, ಸಿದ್ದರಾಮಯ್ಯ ಡೈರೆಕ್ಟ್ ಫೋನ್ ತಗೊಂಡು ಹೈಕಮಾಂಡ್ ಫೋನ್ ಮಾಡಿದ. ಬದಲಾವಣೆ ಬಡಿದಾಟ ರಾಜ್ಯದಲ್ಲಿ ಇತ್ಯರ್ಥ ಆಗಲಿ, ದೆಹಲಿವರೆಗೂ ಬರೋದು ಬೇಡ ಅಂತ ಶರ ಬರೆದಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಆದ್ರೆ ಅವರ ಹೇಳಿಕೆ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಫೋನ್ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರೊಟ್ಟಿಗೆ ಸಿದ್ದರಾಮಯ್ಯ ಅವರು ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಫೋನ್ ಮಾಡಿ ಚರ್ಚೆ ಮಾಡಿದನ್ನ ಖುದ್ದು ಸಿಎಂ ಸಿದ್ದರಾಮಯ್ಯ ಒಪ್ಪಿಕೊಂಡಿದ್ದಾರೆ. ನೋಡಿ, ಏನೇ ಇತ್ಯರ್ಥ ಆದ್ರೂ ನಿಮ್ಮ ಸಮ್ಮುಖದಲ್ಲೇ ಇತ್ಯರ್ಥ ಆಗ್ಬಿಟ್ಟು ಹೈಕಮಾಂಡ್ ಮುಂದೆನೇ ಇತ್ಯರ್ಥ ಆಗ್ಬೇಕು, ದೆಹಲಿಗೆ ಬರ್ತೀವಿ ಬೇಕಾದ್ರೆ. ಬೆಂಗಳೂರಲ್ಲೇ ಇತ್ಯರ್ಥ ಮಾಡ್ಕೊಳ್ಳಿರೋದು ಸಮಂಜಸ ಅಲ್ಲ ಅಂತೇಳಿ ಯಾವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀವೇನೇ ಇದ್ರು ಕೂಡ ಇಲ್ಲೇ ಇತ್ಯರ್ಥ ಮಾಡ್ಕೊಳ್ಳಿ, ದೆಹಲಿವರೆಗೂ ಬರೋದಕ್ಕೆ ಹೋಗಬೇಡಿ ಅಂತ ಹೇಳಿ ಯಾವಾಗ ಶರ ಬರೆದ್ರೋ ಈ ವಿಚಾರ